ಉತ್ತರ ಸಮಾಚಾರದಲ್ಲಿ ಈಗ ಧಾರವಾಡದ ಸುದ್ದಿ ನೋಡ್ತಾ ಹೋಗೋದಾದ್ರೆ ಕಾನ್ಸ್ಟೇಬಲ್ ಮನೆಯಲ್ಲೇ ಭೀಕರ ಮರ್ಡರ್ ಆಗಿದೆ. ಅದು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ ಗಿರೀಶ್ ಕರಡಿಗುಡ್ಡ ಹತ್ಯೆ ಆಗಿರೋ ಮನೆಗೆ ನುಗ್ಗಿ ಉದ್ಯಮಿಯನ್ನ ಹತ್ಯೆಗೈದಿದ್ದಾರೆ ದುಷ್ಕರ್ಮಿಗಳು. ಹತ್ಯೆಗೈದ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಧಾರವಾಡದಲ್ಲಿ ಕಾನ್ಸ್ಟೇಬಲ್ ಮನೆಯಲ್ಲೇ ಭೀಕರ ಮರ್ಡರ್ ಆಗಿರುವಂತಹ ಸುದ್ದಿ ಇದೆ. ಗರಗ ಪೊಲೀಸ್ ಠಾಣೆಯಿಂದ 100 ಮೀಟರ್ ಅಂತರದಲ್ಲೇ ಈ ಕೊಲೆಯಾಗಿದೆ. ಗರಗ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ಗಿರೀಶ್ ಕರಡಿಗುಡ್ಡ. ಗಿರೀಶ್ ಸೊಸೆ ಧಾರವಾಡ ಎಸ್ಪಿ ಕಚೇರಿಯಲ್ಲಿ ಪೊಲೀಸ್ ಪೇದೆಯಾಗಿದ್ದಾರೆ. ಮಠ ಮಧ್ಯಾಹ್ನ ಯಾರೂ ಇಲ್ಲದ ಸಂದರ್ಭ ಹಂತಕರು ಮನೆಗೆ ನುಗ್ತಾರೆ. ಮನೆ ಹಿಂಬಾಗಿಲಿನಿಂದ ನುಗ್ಗಿ ಚಾಕು ಹಾಗೂ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಗಲಾಟೆಯಲ್ಲಿ ಗಿರೀಶ್ ಹೆಣ ಉರುಳಿಸಿದ್ರ ಮೊದಲಿಗೆ ಬರುವಂತಹ ಅನುಮಾನ ಇದು. ಯಾಕಂತಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿನೇ ಈ ಗಿರೀಶ್. ಹಾಗಾಗಿ ಆ ವೈಷಮ್ಯದಿಂದಲೇ ಈ ಗಲಾಟೆಯಾಗಿ ಅವರ ಹತ್ಯೆ ಮಾಡಲಾಯ್ತಾ? ತನಿಖೆ ಕೂಡ ನಡೀತಾ ಇದೆ. ಮಠ ಮಧ್ಯಾಹ್ನ ಯಾರೂ ಇಲ್ಲದ ಸಮಯವನ್ನ ನೋಡ್ಕೊಂಡೇ ಹಂತಕರು ಕೊಲೆ ಮಾಡಿದ್ದಾರೆ. ಮನೆಗೆ ನುಗ್ಗಿ ಉದ್ಯಮಿಯನ್ನ ಹತ್ಯೆಗೈದಿದ್ದಾರೆ ದುಷ್ಕರ್ಮಿಗಳು. ಈಗ ಎಸ್ಕೇಪ್ ಆಗಿದ್ದಾರೆ. ಅದು ಕೂಡ ಗರಗ ಪೊಲೀಸ್ ಠಾಣೆಯಿಂದ ಕೇವಲ 100 ಮೀಟರ್ ಅಂತರದಲ್ಲೇ ಈ ಕೊಲೆ ನಡೆದಿರೋದು. ಗಿರೀಶ್ ಸೊಸೆ ಧಾರವಾಡ ಎಸ್ಪಿ ಕಚೇರಿಯಲ್ಲಿ ಪೊಲೀಸ್ ಪೇದೆ ಕೂಡ ಆಗಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಗೋಪಾಲ್ ಬ್ಯಾಕೋಡ ಸೇರಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ನಡೀತಾ ಇದೆ. ಇವತ್ತು ಸಾಯಂಕಾಲ 5 ಗಂಟೆಗೆ ನನಗೆ ಫೋನ್ ಬಂತು. ನಾನು ಧಾರವಾಡಲ್ಲಿ ಮನೇಲಿದ್ದೆ. ಫೋನ್ ಬಂದ ತಕ್ಷಣ ನಮ್ಮ ಅಣ್ಣ ಅವನು ಯಾರಿದ್ದಾಗಲ್ಲ ಅವನ ಮಗಳು ಅಳ್ಕೊಂತ ಫೋನ್ ಮಾಡಿ ನನಗೆ ಮಾಡಿದ ತಕ್ಷಣ ನನಗೇನೋ ಕೆಟ್ಟಾಗಿದೆ ಗೊತ್ತಾಯಿತು. ಗೊತ್ತಾಗಿ ಮಿನಿಟಲ್ಲಿಂದ ಹೊರಟೆ ನಾನು. ಬಟ್ ಇದಾಗಿರೋದು ಸಾಯಂಕಾಲ 4 ಗಂಟೆಗೆ ಒಂದು ಮನೆ ಕಟ್ತಾ ಇದ್ದಾನೆ ಅವನಲ್ಲಿ ಹೊಸದಾಗಿ. ಆ ಮನೆ ಸೈಟಲ್ಲಿದ್ದ. 4 ಗಂಟೆಗೆ ಅಲ್ಲಿಂದ ಚಾ ಕುಡಿದು ಮನೆಗೆ ಬಂದಿದ್ದಾನೆ. ಹೊಸ ಈ ಬಾಡಿಗೆದ ಮನೆಗೆ ಬಂದಿದ್ದಾನೆ. ಇಲ್ಲಿ ಮನೇಲಿ ಯಾರು ಇರಲ್ಲ. ಮಕ್ಕಳು ಸ್ಕೂಲಿಗೆ ಇರ್ತವೆ. 5 ಗಂಟೆ 5 ನಿಮಿಷಕ್ಕೆ ಮಗಳು ಬಂದಿದ್ದಾಳೆ. ಫಸ್ಟ್ ಬಾಡಿ ನೋಡಿದ್ದೆ ಅವಳು. ಮನೆ ಬಾಗಿಲು ಹಾಕಿಲ್ಲ. ಆಮೇಲೆ ಯಾವುದೇ ಥರ ದುಡ್ಡು ಗಿಡ್ಡು ಏನೂ ಹೋಗಿಲ್ಲ. ಮನೇಲಿ ಬಂಗಾರ ದುಡ್ಡು ಏನೂ ಹೋಗಿಲ್ಲ. ಇಂಟೆನ್ಷಲಿ ಹೊಡೆದಿದ್ದಾರೆ. ಏನೋ ಇದು ಮಾಡಿ ಹೊಡೆದಿದ್ದಾರೆ. ಆಮೇಲೆ ಅವಳು ಫೋನ್ ಮಾಡಿದ ಮೇಲೆ ನಾವು ಬಂದು ಬಾಡಿ ನೋಡ್ತೀವಿ. ಪೂರ ರಕ್ತದ ಮುಳುಗನೆ ಬಿದ್ದಿತ್ತು ಬಾಡಿ. ಇವತ್ತು ಸಂಜೆ ನಮ್ಮ ಗರಗ ಠಾಣಾ ವ್ಯಾಪ್ತಿ ಒಬ್ಬರದು ಮರ್ಡರ್ ಆಗಿದ್ದು ಮಾಹಿತಿ ಬಂತು. ಸಂಬಂಧಪಟ್ಟಂಗೆ ಅವ್ರ ಹೆಸರು ಗಿರೀಶ್ ಕರಡಿಗುಡ್ಡ ಅಂತೇಳಿ. ಸುಮಾರು 49-50 ವರ್ಷ ಏಜ್ ಇದೆ. ಅವ್ರ ಮನೆಯಲ್ಲಿನ ಅವ್ರಿಗೆ ಸ್ಟ್ಯಾಪ್ ಮಾಡಿ ಇಂಜುರಿಯಿಂದ ಅಲ್ಲೇ ಬ್ಲೀಡಿಂಗ್ ಆಗಿ ಮರ್ಡರ್ ಆಗಿದೆ. ಈ ಸಂಬಂಧಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೇವೆ. ರೀಸನ್ ಈಗಲೇ ಏನು ಗೊತ್ತಾಗಿಲ್ಲ ನಮಗೆ. ನಾವು ಮುಂದೆ ತನಿಖೆಯಲ್ಲಿ ನೋಡ್ಬೋದು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.